ಎಲ್ಲರಿಗೆ ನಮಸ್ಕಾರ. ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು FEEE ಲ್ಯಾಬ್ ಥಿಯರಿ ಸೆಷನ್. ಸೊ ಇವತ್ತಿನ ಥಿಯರಿ ಸೆಷನ್ನಲ್ಲಿ ನಾವು ಏನು ಸ್ಟಡಿ ಮಾಡ್ತಾ ಇದ್ದೀವಿ ಅಂದರೆ ಇಲೆಕ್ಟ್ರಿಸಿಟಿ ಹೇಗೆ ಜನ್ರೇಟ್ ಮಾಡ್ತಾರೆ ಮತ್ತು ಸೋರ್ಸಸ್ ಆಫ್ ಎನರ್ಜಿ, ಇಲೆಕ್ಟ್ರಿಕಲ್ ಎನರ್ಜಿದು ಸೋರ್ಸಸ್ ಯಾವುವು, ಅಷ್ಟೇ ಅಲ್ಲದೆ ಎಲೆಕ್ಟ್ರಿಕ್ ಕರೆಂಟ್ ಅಪ್ಲಿಕೇಶನ್ಸ್ ಏನು, ಎಲೆಕ್ಟ್ರಿಕಲ್ ಎನರ್ಜಿ ಅಡ್ವಾಂಟೇಜಸ್ ಏನು ಎಲ್ಲನೂ ನಾವು ಈ ಸೆಷನ್ದಲ್ಲಿ ಕಲಿತಾ ಹೋಗ್ತೀವಿ. ಈ ಸೆಷನ್ ನಿಮಗೆ FEEE ಥಿಯರಿ ಟೆಸ್ಟಿಗೆ ಭಾಳ ಹೆಲ್ಪ್ ಆಗ್ತೈತಿ, ಅಷ್ಟೇ ಅಲ್ಲದೆ ಇಂಟರ್ನಲ್ ಟೆಸ್ಟಿಗೆ ಮತ್ತು ಎಂಡ್ ಎಕ್ಸಾಮಿಗೂ ಭಾಳ ಹೆಲ್ಪ್ ಆಗ್ತೈತಿ. ಓಕೆ, ಸೊ ಇದನ್ನು ನೀವು ಇಲ್ಲಿ ನೋಡ್ಬೋದು. ಏನೆಲ್ಲ ಕಲಿತೀವಿ ಅಂದರೆ ಇಲೆಕ್ಟ್ರಿಸಿಟಿ ಹೇಗೆ ಜನ್ರೇಟ್ ಮಾಡ್ತಾರಂತಂತ ಹೇಳಿ ವಿತ್ picture I will explain you. So how electricity generated. So first ಏನು ಮಾಡ್ತಾರಂದರೆ ಇಲೆಕ್ಟ್ರಿಕಲ್ ಎನರ್ಜಿಗೆ ಸೋರ್ಸ್ ಆಫ್ ಎನರ್ಜಿ ಬೇಕಾಗ್ತೈತಿ. ಸೋರ್ಸ್ ಆಫ್ ಎನರ್ಜಿ ಯಾವ ಬರ್ತಾವಂದ್ರೆ ಇಲ್ಲಿ ಸನ್ಲೈಟ್ ಇರ್ಬೋದು, ವಿಂಡ್ ಪವರ್ ಇರ್ಬೋದು, ಅಥವಾ ವಾಟರ್ ಇರ್ಬೋದು. ಸೊ ಇವೆಲ್ಲ ಸೋರ್ಸ್ ಆಫ್ ಎನರ್ಜಿ ಬರ್ತೈತಿ. ಸೊ ಈ ಸೋರ್ಸ್ ಯೂಸ್ ಮಾಡಿಕೊಂಡು ಟರ್ಬೈನ್ ಇದೆಲ್ಲ, ಟರ್ಬೈನ್ ರೊಟೇಟ್ ಮಾಡ್ತಾರೆ. ಸೊ ಟರ್ಬೈನ್ ರೊಟೇಟ್ ಮಾಡೋದ್ರಿಂದ ಮೆಕ್ಯಾನಿಕಲ್ ಎನರ್ಜಿ ಜನ್ರೇಟ್ ಆಗ್ತೈತಿ. ಈ ಟರ್ಬೈನ್ ರೊಟೇಟ್ ಮಾಡಿದ ಮೆಕ್ಯಾನಿಕಲ್ ಎನರ್ಜಿ ಜನರೇಟರ್ಗೆ ಅಪ್ಲೈ ಮಾಡ್ತಾರೆ. ಜನರೇಟರ್ ಏನು ಮಾಡ್ತಿದೆ ಅಂದರೆ ಇದು ಜನರೇಟರ್. ಸೊ ಜನರೇಟರ್ ಏನು ಮಾಡ್ತಿದೆ ಅಂದರೆ ಇದು ಮೆಕ್ಯಾನಿಕಲ್ ಎನರ್ಜಿ ಇದ್ದು ಇಲೆಕ್ಟ್ರಿಸಿಟಿ ಎನರ್ಜಿ ಅಂದರೆ ಇಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತೈತಿ. ಸೊ ಟರ್ಬೈನ್ ರೊಟೇಟ್ ಮಾಡಿದ್ದು ಮೆಕ್ಯಾನಿಕಲ್ ಎನರ್ಜಿ. ಸೊ ಇದು ಮೆಕ್ಯಾನಿಕಲ್ ಎನರ್ಜಿ ಇದ್ದು ಇಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಆಗ್ತೈತಿ. ಸೊ ದಿಸ್ ಇಸ್ ಹೌ ದ ಎಲೆಕ್ಟ್ರಿಸಿಟಿ ಜನರೇಟೆಡ್. ಸೊ ಇಲ್ಲಿ ಸ್ಟೆಪ್ಸ್ ಇದಾವೆ, ಇವು ನೀವು ನೋಡಿಕೊಂಡು ತಿಳ್ಕೊಬಹುದು. ಓಕೆ, ನೆಕ್ಸ್ಟ್ ಈಗ ಸೋರ್ಸ್ ಆಫ್ ಎನರ್ಜಿ. ಸೋರ್ಸ್ ಆಫ್ ಎನರ್ಜಿ ಯಾವ್ಯಾವ ಬರ್ತಾವು? ಸೋರ್ಸಸ್ ಆಫ್ ಎನರ್ಜಿ ಎಲೆಕ್ಟ್ರಿಸಿಟಿಗೆ ಯಾವ ಬರ್ತಾವೆ ಅಂದರೆ ಎರಡು ಟೈಪ್ ಬರ್ತಾವೆ ಮೇನ್ಲಿ. ಒಂದು ಕನ್ವೆನ್ಷನಲ್ ಸೋರ್ಸ್ ಮತ್ತು ಇನ್ನೊಂದು ನಾನ್ ಕನ್ವೆನ್ಷನಲ್ ಸೋರ್ಸ್ ಅಂತ ಬರ್ತೈತಿ. ಕನ್ವೆನ್ಷನಲ್ ಸೋರ್ಸ್ ಅಂದರೆ ಏನು, ನಾನ್ ಕನ್ವೆನ್ಷನಲ್ ಸೋರ್ಸ್ ಅಂದರೆ ಏನು ಅಂತ ತಿಳ್ಕೊಡ್ರಿ. ಫಸ್ಟ್ ಕನ್ವೆನ್ಷನಲ್ ಸೋರ್ಸ್ ಅಂದರೆ ಇದು ಟ್ರೆಡಿಷ್ನಲ್ ಸೋರ್ಸ್. ಟ್ರೆಡಿಷ್ನಲ್ ಸೋರ್ಸ್ ಅಂದರೆ ಈ ಮುಂಚೆಯಿಂದ ಏನೆಲ್ಲ ಯೂಸ್ ಮಾಡ್ತಾ ಬಂದಿದ್ದಾರಲ್ಲ ಸೋರ್ಸ್ ಆಫ್ ಎನರ್ಜಿಗೆ, ಅದಕ್ಕೆ ಟ್ರೆಡಿಷ್ನಲ್ ಸೋರ್ಸ್ ಅಂತ ನಾವು ತೊಗೋತೀವಿ. ಯಾವ ಬರ್ತಾವೆ ಟ್ರೆಡಿಷ್ನಲ್ ಸೋರ್ಸ್ ಅಂದರೆ ಇವು ಮೋಸ್ಟ್ಲಿ ಏನ್ರಿ, ಇವು ನಾನ್ ರಿನ್ಯೂವೇಬಲ್ ಅಂದರೆ ಮತ್ತೆ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಆಗಂಗಿಲ್ಲ, ಲಾಂಗ್ ಟೈಮ್ದಿಂದ ಯೂಸ್ ಮಾಡ್ತಾ ಇರುವಂಥ ಸೋರ್ಸಸ್ ಇವು. ಸೊ ಇದರಲ್ಲಿ ಕೋಲ್ ಬರ್ತೈತಿ, ಆಯಿಲ್ ಮತ್ತು ಹೈಡ್ರೋ ಪವರ್ ಮತ್ತು ನ್ಯೂಕ್ಲಿಯರ್. ಸೊ ಇವು ಎಲ್ಲ ಯೂಸ್ ಮಾಡಿಕೊಂಡು, ಇವೆಲ್ಲ ಎನರ್ಜಿ ಸೋರ್ಸ್ ಯೂಸ್ ಮಾಡಿಕೊಂಡು ಏನು ಮಾಡ್ತಾರೆ ಅಂದರೆ ಟರ್ಬೈನ್ ರೊಟೇಟ್ ಮಾಡ್ತಾರೆ. ಟರ್ಬೈನ್ ರೊಟೇಟ್ ಮಾಡೋದ್ರಿಂದ ನಮಗೆ ಮೆಕ್ಯಾನಿಕಲ್ ಎನರ್ಜಿ ಜನ್ರೇಟ್ ಆಗ್ತೈತಿ, ಅದನ್ನು ಕನ್ವರ್ಟ್ ಮಾಡ್ತಾರೆ ಎಲೆಕ್ಟ್ರಿಕಲ್ ಎನರ್ಜಿಗೆ. ನೆಕ್ಸ್ಟ್ ನಾನ್ ಕನ್ವೆನ್ಷನಲ್ ಸೋರ್ಸಸ್ ಅಂತ ಯಾವ ಬರ್ತಾವೆ ಅಂದರೆ ದೀಸ್ ಆರ್ ರಿನ್ಯೂವೇಬಲ್ ಅಂದರೆ ನೀವು ಮತ್ತೆ ಪ್ರೊಡ್ಯೂಸ್ ಮಾಡ್ಬೋದು, ಮತ್ತು ಇವು ಎಕೋ ಫ್ರೆಂಡ್ಲಿ ಆ್ಯಂಡ್ ಇನ್ಕ್ರೀಸಿಂಗ್ಲಿ ಯೂಸ್ ಫಾರ್ ಸಸ್ಟೈನೇಬಲ್ ಎನರ್ಜಿ. ಸೊ ಎನರ್ಜಿ ಸಸ್ಟೈನ್ ಆಗಲಿಕ್ಕೆ ಇದನ್ನೇ ಯೂಸ್ ಮಾಡ್ತಾರೆ. ಈಗ ಜಾಸ್ತಿ ಯೂಸ್ ಮಾಡ್ತಾ ಇರೋದು ನಾನ್ ಕನ್ವೆನ್ಷನಲ್ ಸೋರ್ಸಸ್. ಸೊ ಇದರಲ್ಲಿ ಯಾವ ಬರ್ತಾವಂದರೆ ಸೋಲಾರ್, ವಿಂಡ್, ಬಯೋಮಾಸ್ ಮತ್ತು ಜಿಯೋಥರ್ಮಲ್, ಟೈಡಲ್ ವೇವ್ ಅಂತಂದು ಬರ್ತಾವೆ. ಸೊ ಇದು ನೀವು ನೋಡ್ಬೋದು. ಸೋಲಾರ್ ಎನರ್ಜಿ ಸಾಕಷ್ಟು ಕಡೆ ನೋಡ್ತಿರ್ತೀರಿ. ಸೋಲಾರ್ ಎನರ್ಜಿ ಯೂಸ್ ಮಾಡಿಕೊಂಡು ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡಿದ್ದು ರೋಡ್ ಲೈಟ್ಸ್ ಇರ್ಬೋದು, ಆಮೇಲೆ ಮನೆಯಲ್ಲಿ ಫ್ಯಾನ್, ಬಲ್ಬ್ ಎಲ್ಲ ಸೋಲಾರ್ ಎನರ್ಜಿನ ಯೂಸ್ ಮಾಡಿಕೊಂಡು ಸೋಲಾರ್ ಹೀಟರ್ ಎಲ್ಲ ನೀವು ನೋಡಿರ್ಬೋದು. ಸೊ ಹೌ ದ ಎಲೆಕ್ಟ್ರಿಸಿಟಿ ಜನರೇಟೆಡ್ ಅಂದರೆ ಸೋಲಾರ್ ಎನರ್ಜಿ ಈಸ್ ಕನ್ವರ್ಟೆಡ್ ಇಂಟು ಎಲೆಕ್ಟ್ರಿಸಿಟಿ ಬೈ ಟೇಕಿಂಗ್ ದ ಹೀಟ್. ಸೋಲಾರ್ ಹೀಟ್ದಿಂದ ತಗೊಂಡು ಟರ್ಬೈನ್ಸ್ ರೊಟೇಟ್ ಮಾಡಿ ನೆಕ್ಸ್ಟ್ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ತಾರೆ. ನೆಕ್ಸ್ಟ್ ಅದೇ ರೀತಿ ವಿಂಡ್ ಪವರ್, ಅದನ್ನು ನೀವು ನೋಡಿರ್ಬೋದು. ವಿಂಡ್ ಪವರ್ ತಗೊಂಡು ಟರ್ಬೈನ್ಸ್ ರೊಟೇಟ್ ಮಾಡಿ, ಫ್ಯಾನ್ ರೊಟೇಟ್ ಮಾಡಿ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ತಾರೆ. ನೆಕ್ಸ್ಟ್ ಬಯೋಮಾಸ್ ಅಂದರೆ ಆರ್ಗ್ಯಾನಿಕ್ ವೇಸ್ಟ್ ಯೂಸ್ಡ್ ಆ್ಯಸ್ ಫ್ಯೂಯಲ್. ಆರ್ಗ್ಯಾನಿಕ್ ವೇಸ್ಟ್ ಅಂದರೆ ಈಗ ಯಾವುದಾದ್ರೂ ಪ್ಲಾಂಟ್ ಇರ್ಬೋದು, ಕೊಳೆತದ ಅಂದರೆ ವೇಸ್ಟ್, ಪ್ಲಾಂಟ್ ವೇಸ್ಟ್, ವುಡ್ ವೇಸ್ಟ್ ಆಗಿದ್ದು ಅಥವಾ ಫುಡ್ ವೇಸ್ಟ್ ಆಗಿದ್ದು, ಅವೆಲ್ಲ ಆರ್ಗ್ಯಾನಿಕ್ ವೇಸ್ಟ್ ಅಂತ ಕರಿತೀವಿ. ಅವೆಲ್ಲ ತೊಗೊಂಡು ಫ್ಯೂಯಲ್ ಆಗಿ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಜಿಯೋಥರ್ಮಲ್ ಅಂದರೆ ಹೀಟ್ ಫ್ರಾಮ್ ಅರ್ತ್ ಇಂಟೀರಿಯರ್. ಸೊ ಅರ್ತ್ ಒಳಗಡೆಯಿಂದ ಹೀಟ್ ಪ್ರೊಡ್ಯೂಸ್ ಆಗ್ತೈತಲ್ಲ, ಅದನ್ನು ನ್ಯಾಚುರಲ್ ಆಗಿ ಸಿಗುವಂಥದ್ದು, ಅದನ್ನು ಹೀಟ್ ಯೂಸ್ ಮಾಡಿಕೊಂಡು ಸ್ಟೀಮ್ ಜನ್ರೇಟ್ ಮಾಡಿ ಟರ್ಬೈನ್ಸ್ ರೊಟೇಟ್ ಮಾಡ್ತಾರೆ. ನೆಕ್ಸ್ಟ್ ಟೈಡಲ್ ಆರ್ ವೇವ್ ಅಂದರೆ ಈಗ ಸೀದೊಳಗೆ ಅಂದರೆ ಸಮುದ್ರದೊಳಗೆ ವೇವ್ಸ್ ಇರ್ತಾವಲ್ಲ, ಆ ವೇವ್ಸ್ ಯೂಸ್ ಮಾಡಿಕೊಂಡು ಟರ್ಬೈನ್ಸ್ ರೊಟೇಟ್ ಮಾಡ್ತಾರೆ. ಟರ್ಬೈನ್ಸ್ ರೊಟೇಟ್ ಮಾಡೋದ್ರಿಂದ ನಮಗೆ ಎಲೆಕ್ಟ್ರಿಸಿಟಿ ಜನ್ರೇಟ್ ಆಗ್ತದೆ. ಸೊ ಇವೆಲ್ಲ ನಾನ್ ಕನ್ವೆನ್ಷನಲ್ ಅಥವಾ ರಿನ್ಯೂವೇಬಲ್ ರಿಸೋರ್ಸಸ್ ಅಂತ ಹೇಳಿ ನಾವು ತೊಗೋಬೋದು, ಎನರ್ಜಿ ರಿಸೋರ್ಸಸ್. ಓಕೆ, ನೆಕ್ಸ್ಟ್ ಅಡ್ವಾಂಟೇಜಸ್ ಏನು, ಎಲೆಕ್ಟ್ರಿಕಲ್ ಎನರ್ಜಿ ಜನ್ರೇಟ್ ಮಾಡೋದ್ರಿಂದ ಏನೆಲ್ಲ ಅಡ್ವಾಂಟೇಜಸ್ ಆಗ್ತದೆ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಫಸ್ಟ್ ಹಿಯರ್
ಕ್ಲೀನ್ ಆ್ಯಂಡ್ ಪೊಲ್ಯೂಷನ್ ಫ್ರೀ. ಸೊ ಎಲೆಕ್ಟ್ರಿಕಲ್ ಎನರ್ಜಿ ಏನಿರ್ತೈತಿ ರೀ, ಕ್ಲೀನ್ ಇರ್ತೈತಿ ಮತ್ತು ಪೊಲ್ಯೂಷನ್ ಫ್ರೀ ಇರ್ತೈತಿ ಮತ್ತು ಈಸಿಲಿ ಕನ್ವರ್ಟ್ ಮಾಡ್ಬೋದು. ಯಾವ ರೀತಿ ಕನ್ವರ್ಟ್ ಮಾಡೋದು ಅಂದರೆ ಎಲೆಕ್ಟ್ರಿಕಲ್ ಎನರ್ಜಿ ಇದ್ದು ನಾವು ಲೈಟಾಗಿ ಕನ್ವರ್ಟ್ ಮಾಡ್ಬೋದು, ಹೀಟಾಗಿ, ಮೋಷನ್ ಅಂದರೆ ಫ್ಯಾನ್ಸ್ ರೊಟೇಟ್ ಮಾಡಲಿಕ್ಕೆ, ಸೌಂಡ್ ಆಗಿ ಅಂದರೆ ಸ್ಪೀಕರ್ಸ್ ಎಲ್ಲ ನಾವು ಯೂಸ್ ಮಾಡ್ಬೋದು ಬೈ ಯೂಸಿಂಗ್ ಎಲೆಕ್ಟ್ರಿಕಲ್ ಎನರ್ಜಿ. ನೆಕ್ಸ್ಟ್ ಕನ್ವೀನಿಯೆಂಟ್ ಫಾರ್ ಡೈಲಿ ಯೂಸ್. ಸೊ ನಾವು ಡೈಲಿ ಯೂಸ್ ಮಾಡ್ತೀವಿ ಎಲೆಕ್ಟ್ರಿಕಲ್ ಎನರ್ಜಿ. ಮನೆಯಲ್ಲಿ ಹೋಮ್ ಅಪ್ಲಯನ್ಸಸ್ ಇರ್ಬೋದು ಅಥವಾ ಇಂಡಸ್ಟ್ರಿ ಒಳಗೆ ಯಾವುದೇ AC ಮೋಟ್ರ್ ಇರ್ಬೋದು, ಫ್ಯಾನ್ ಇರ್ಬೋದು, ಕಂಪ್ಯೂಟರ್ ಇರ್ಬೋದು, ಯಾವುದಕ್ಕೆಲ್ಲ ಎಲ್ಲ ಅಪ್ಲಯನ್ಸಸ್ಸಿಗೂ ನಮಗೆ ಎಲೆಕ್ಟ್ರಿಕಲ್ ಎನರ್ಜಿ ಬೇಕೇ ಬೇಕು. ಸೊ ಅದಕ್ಕೆ ಇದು ಕನ್ವೀನಿಯೆಂಟ್ ಫಾರ್ ಡೈಲಿ ಯೂಸ್. ನೆಕ್ಸ್ಟ್ ಕ್ಯಾನ್ ಬಿ ಟ್ರಾನ್ಸ್ಮಿಟೆಡ್ ಓವರ್ ಅ ಲಾಂಗ್ ಡಿಸ್ಟೆನ್ಸ್. ಇದು ಭಾಳ ಇಂಪಾರ್ಟೆಂಟ್. ಸೊ ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡೋದು ಎಲ್ಲೋ ಒಂದು ಕಡೆ ಆಗ್ತದೆ. ಸೊ ಡ್ಯಾಮ್ಸ್, ರಿವರ್ಸ್ ಎಲ್ಲ ಇರ್ತೈತಲ್ಲ ಅಲ್ಲಿ ಡ್ಯಾಮ್ಸ್ ಎಲ್ಲ ಮಾಡಿರ್ತಾರೆ. ಸೊ ಡ್ಯಾಮ್ ನಿಯರ್ ಬೈ ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡ್ತಾರೆ. ಅದನ್ನು ನಮ್ಮ ಮನೆಗೆ ಅಂದರೆ ದೂರ ಬೇರೆ 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 ಊರಿಗೆ ಎಲ್ಲ ಕಳಿಸ್ಕೊಡ್ತಾರೆ. ಸೊ ದಿಸ್ ಈಸ್ ವೆರಿ ಈಸಿ ಟು ಟ್ರಾನ್ಸ್ಮಿಟ್ ಓವರ್ ಅ ಲಾಂಗ್ ಡಿಸ್ಟೆನ್ಸ್ ಎಲೆಕ್ಟ್ರಿಸಿಟಿ. ಓಕೆ, ನೆಕ್ಸ್ಟ್ ಲೋ ಮೇಂಟೆನೆನ್ಸ್ ಕಾಸ್ಟ್. ಸೊ ಮೇಂಟೈನ್ ಮಾಡೋದು ಭಾಳ ಕಾಸ್ಟ್ ಎಲ್ಲ ಕಡಿಮೆ ಆಗ್ತೈತಿ ಇಲ್ಲಿ. ನೆಕ್ಸ್ಟ್ ಸಪೋರ್ಟ್ಸ್ ರಿನ್ಯೂವೇಬಲ್ ಸೋರ್ಸಸ್. ರಿನ್ಯೂವೇಬಲ್ ಸೋರ್ಸಸ್ ಅಂದರೆ ಈಗ ರಿನ್ಯೂವೇಬಲ್ ಯಾವ ಬರ್ತಾವೆ ಅಂದರೆ ಸೋಲಾರ, ವಿಂಡ್, ಹೈಡ್ರೋ ಅಂದರೆ ನೀರು. ಸೊ ವಿಂಡ್ ಎನರ್ಜಿ ಕಾಮನ್ಲಿ ನಮಗೆ ಆಲ್ ಟೈಮ್ ಸಿಗ್ತೈತಿ, ಸೋಲಾರ್ ಎನರ್ಜಿನೂ ಆಲ್ ಟೈಮ್ ಸಿಗ್ತೈತಿ, ಮತ್ತು ನೀರು, ನದಿ ನೀರು ಇರ್ಬೋದು. ಸೊ ಇವೆಲ್ಲ ಕಾಮನ್ಲಿ ನಮಗೆ ಆಲ್ ಟೈಮ್ ಸಿಗ್ತಿರ್ತಾವೆ. ಸೊ ಇದನ್ನು ಯೂಸ್ ಮಾಡಿಕೊಂಡು ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡಲಿಕ್ಕೆ ಭಾಳ ಈಸಿ ಆಗ್ತೈತಿ. ನೆಕ್ಸ್ಟ್ ಹೈ ಎಫಿಷಿಯನ್ಸಿ. ಇಟ್ ಹ್ಯಾಸ್ ಅ ಗ್ರೇಟ್ ಎಫಿಷಿಯನ್ಸಿ ಮತ್ತು ಇನ್ಸ್ಟಂಟಾಗಿ ನಾವು ಯೂಸ್ ಮಾಡ್ಬೋದು. ಇಟ್ ಈಸ್ ರಿಲಯಬಲ್. ಸೊ ಅದನ್ನು ನಂಬಬಹುದು ಅಂತ ನಾವು ತಿಳ್ಕೊಬೋದು ಇಲ್ಲಿ. ನೆಕ್ಸ್ಟ್ ಇಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಸೊ ಎಲೆಕ್ಟ್ರಿಕ್ ಕರೆಂಟ್ದು ಇಫೆಕ್ಟ್ ಏನೇನಾಗ್ತಾವೆ ಅಂದರೆ, ಸೊ ಎಲೆಕ್ಟ್ರಿಸಿಟಿಯಿಂದ ಏನೇನು ಇಫೆಕ್ಟ್ಸ್ ಆಗ್ತಾವೆ ಅಂದರೆ ಕರೆಂಟ್ ಫ್ಲೋ ಆಗೋದ್ರಿಂದ ಹೀಟಿಂಗ್ ಇಫೆಕ್ಟ್ ಬರ್ತೈತಿ, ಅಷ್ಟೇ ಅಲ್ಲದೆ ಮ್ಯಾಗ್ನೆಟಿಕ್ ಇಫೆಕ್ಟ್ ಆಗ್ತೈತಿ, ನೆಕ್ಸ್ಟ್ ಕೆಮಿಕಲ್ ಇಫೆಕ್ಟ್ ಆಗ್ತೈತಿ. ಸೊ ಇವೆಲ್ಲ ಡಿಫ್ರೆಂಟ್ ಇಫೆಕ್ಟ್ಸ್ ಇಲ್ಲಿ ಪಿಕ್ಚರ್ ಮುಖಾಂತರ ನಿಮ್ಗೆ ತೋರಿಸ್ಬೇಕಂದ್ರೆ ಇಲ್ಲಿ ನೋಡಲೇ. ಸೊ ಎಲೆಕ್ಟ್ರಿಕ್ ಕರೆಂಟ್ ಬರೋದ್ರಿಂದ ಫಸ್ಟ್ ಹೀಟಿಂಗ್ ಇಫೆಕ್ಟ್ ಆಗ್ತೈತೆ. ಸೊ ಹೀಟಿಂಗ್ ಇಫೆಕ್ಟ್ ಆಗಿದ್ದು ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಹೀಟಿಂಗ್ ಇಫೆಕ್ಟ್ ಆಗಿದ್ದು ನಾವು ಐರನ್ದಲ್ಲಿ ನಾವು ಯೂಸ್ ಮಾಡ್ತೀವಿ ನೋಡ್ರಿ, ಅಥವಾ ಹೀಟರ್ದಲ್ಲಿ ನಾವು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಮ್ಯಾಗ್ನೆಟಿಕ್ ಇಫೆಕ್ಟ್. ಸೊ ಎಲೆಕ್ಟ್ರಿಸಿಟಿ ಇದ್ದದ್ದು ಮ್ಯಾಗ್ನೆಟಿಕ್ ಇಫೆಕ್ಟ್ ಕೊಡ್ತೈತಿ ಎಲೆಕ್ಟ್ರಿಕ್ ಕರೆಂಟ್. ಅದನ್ನು ಎಲೆಕ್ಟ್ರಿಕ್ ಮೋಟರ್ ಜನ್ರೇಟ್ ಮಾಡಲಿಕ್ಕೆ ಎಲೆಕ್ಟ್ರಿಕ್ ಮೋಟರ್ದಲ್ಲಿ ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಕೆಮಿಕಲ್ ಇಫೆಕ್ಟ್. ಸೊ ಎಲೆಕ್ಟ್ರಿಕ್ ಕರೆಂಟ್ ವಿಲ್ ಪ್ರೊಡ್ಯೂಸ್ ಅ ಕೆಮಿಕಲ್ ಇಫೆಕ್ಟ್ ಆಲ್ಸೋ. ಇದು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಎಲೆಕ್ಟ್ರೋಲೈಸಿಸ್ದಲ್ಲಿ ಯೂಸ್ ಮಾಡ್ತೀವಿ. ಕೆಮಿಕಲ್ಸ್ ಎಲ್ಲ ಪ್ರೊಸೆಸ್ ಮಾಡಲಿಕ್ಕೆ ನಾವು ಅದನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಅಪ್ಲಿಕೇಶನ್ಸ್ ಏನು ಬರ್ತಾವಂದರೆ ಎಲೆಕ್ಟ್ರಿಕ್ ಕರೆಂಟದ್ದು. ಸೊ ಎಲೆಕ್ಟ್ರಿಕ್ ಕರೆಂಟ್ ಅಪ್ಲಿಕೇಶನ್ಸ್ ಯಾವಂದರೆ ಅಕಾರ್ಡಿಂಗ್ ಟು ದ ಇಫೆಕ್ಟ್ ಪ್ರಕಾರ ಫಸ್ಟ್ ಹೀಟಿಂಗ್ ಇಫೆಕ್ಟ್ ಎಲ್ಲಿ ಅಪ್ಲೈ ಮಾಡ್ತೀರಿ, ಎಲೆಕ್ಟ್ರಿಕ್ ಐರನ್, ಹೀಟರ್, ಓವನ್ದಲ್ಲಿ ಯೂಸ್ ಮಾಡ್ತೀರಿ. ನೆಕ್ಸ್ಟ್ ಮ್ಯಾಗ್ನೆಟಿಕ್ ಇಫೆಕ್ಟ್ ಇದನ್ನೆಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಎಲೆಕ್ಟ್ರಿಕ್ ಮೋಟರ್, ಟ್ರಾನ್ಸ್ಫಾರ್ಮರ್, ಫ್ಯಾನ್ದಲ್ಲಿ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಕೆಮಿಕಲ್ ಇಫೆಕ್ಟ್ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಎಲೆಕ್ಟ್ರೋಪ್ಲೇಟಿಂಗ್ ಮತ್ತು ಮೆಟಲ್ ರಿಫೈನಿಂಗ್. ಸೊ ಇವು ಬೇರೆ ಬೇರೆ ಇಫೆಕ್ಟ್ ಪ್ರಕಾರ ಬೇರೆ ಬೇರೆ ಅಪ್ಲಿಕೇಶನ್ಸ್ ಇದಾವೆ. ಸೊ ನೀವು ನೋಡ್ಬೋದು ಡೇ ಟು ಡೇ ಲೈಫ್ನಲ್ಲಿ ನಾವು ಎಲೆಕ್ಟ್ರಿಕಲ್ ಎನರ್ಜಿ ಯೂಸ್ ಮಾಡ್ತೀವಿ. ಎಲೆಕ್ಟ್ರಿಕ್ ಕರೆಂಟ್ ಇರದೇ ಹೋದರೆ ನಮಗೆ ಲೈಟ್ ಸಿಗಂಗಿಲ್ಲ, ಫ್ಯಾನ್ ಆನ್ ಮಾಡ್ಕೊಳಕ್ಕಾಗಲ್ಲ, ಕಂಪ್ಯೂಟರ್ ಆನ್ ಮಾಡ್ಕೊಳಕ್ಕೆ ಬರಂಗಿಲ್ಲ, ಚಾರ್ಜಿಂಗ್ ಬೇಕು. ಪ್ರತಿಯೊಂದಕ್ಕೂ ನಾವು ಎಲೆಕ್ಟ್ರಿಕ್ ಕರೆಂಟ್ ಮೇಲೆ ನಾವು ಡಿಪೆಂಡೆಂಟ್ ಅದೀವಿ. ಸೊ ಅಪ್ಲಿಕೇಶನ್ಸ್ ವೈಡ್ ಅಪ್ಲಿಕೇಶನ್ಸ್ ಅದಾವ. ಇಟ್ ಕ್ಯಾನ್ ಬಿ ಯೂಸ್ಡ್ ಇನ್ ಹೋಮ್ ಅಪ್ಲಯನ್ಸಸ್ ಆ್ಯಂಡ್ ಆಲ್ಸೋ ಇಟ್ ಕ್ಯಾನ್ ಬಿ ಯೂಸ್ಡ್ ಇನ್ ಇಂಡಸ್ಟ್ರಿ ಅಪ್ಲಯನ್ಸಸ್. ಸೊ ಇವೆಲ್ಲ ಇಂಪಾರ್ಟೆಂಟ್ ಅಪ್ಲಿಕೇಶನ್ಸ್ಗೆ ನಮಗೆ ಎಲೆಕ್ಟ್ರಿಸಿಟಿ ಬೇಕೇ ಬೇಕು. ಸೊ ಎಲೆಕ್ಟ್ರಿಸಿಟಿ ಹೇಗೆ ಜನ್ರೇಟ್ ಮಾಡ್ತಾರೆ, ಸೋರ್ಸಸ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ ಮತ್ತು ಅಪ್ಲಿಕೇಶನ್ಸ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ ಎಲ್ಲನೂ ನಾನು ಈ ಸೆಷನ್ದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡುವಂಥ ಪ್ರಯತ್ನ ಮಾಡಿದ್ದೀನಿ. ಇದನ್ನು ಬೇಕಂದರೆ ನೀವು ಮತ್ತೊಂದು ಸಲ ರೋಲ್ ಮಾಡಿಕೊಂಡು ಮತ್ತೊಂದು ಸಲ ವಾಪಸ್ ರಿಪೀಟ್ ಮಾಡಿಕೊಂಡು ನೋಡಬಹುದು ವಿಡಿಯೋ ಫಾರ್ ಮೋರ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಸೊ ಇದೇ ರೀತಿ ನಾನು FEE ಲ್ಯಾಬ್ ಥಿಯರಿ ಮತ್ತು ಲ್ಯಾಬ್ ಸೆಷನ್ಸ್ದು ವಿಡಿಯೋಸ್ ನಾನು ಈ ಚಾನಲಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ಈ ಚಾನಲ್ ನೀವು ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಷನ್. ಓಕೆ, ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.